ಸ್ನೇಹಿತರೆ, ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅಮಲಕಿ ಎಂದರೆ ನೆಲ್ಲಿಕಾಯಿ. ಅಮಲಕಿ ಏಕಾದಶಿಯ ಮಹಿಮೆಯನ್ನು ವಿವರಿಸುತ್ತಾ ಭಗವಾನ್ ಶ್ರೀಮನ್ನಾರಾಯಣನು ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವವರಿಗೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಲ್ಲಿ ಬರುವ ಏಕಾದಶಿಯ ಉಪವಾಸವು ತುಂಬಾ ಒಳ್ಳೆಯದು ಎಂದು ಹೇಳಿದ್ದಾರೆ. ಈ ದಿನ ನೆಲ್ಲಿಕಾಯಿ ಮರದ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಈ ಏಕಾದಶಿ ವ್ರತವನ್ನು ಮಾಡಿ ಉಪವಾಸ ಮಾಡಿ ಆ ದಿನ ನೆಲ್ಲಿ ಗಿಡದ ಹತ್ತಿರ ಜಾಗರಣೆ ಮಾಡಿದರೆ 1000 ಹಸುಗಳ ದಾನ ಮಾಡಿದ ಪುಣ್ಯ ಲಭ್ಯವಾಗುತ್ತದೆ. ಈ ಅಮಲಕಿ ಏಕಾದಶಿ ವ್ರತವನ್ನು ಆಚರಿಸಿದರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಹಾಗೂ ಸರ್ವದಾನಗಳು ನೀಡಿದ ಪುಣ್ಯ ಪ್ರಾಪ್ತವಾಗುತ್ತದೆ. ಹಿಂದೆ ಯುಗಾಂತರದಲ್ಲಿ ಸೃಷ್ಟಿಯ ಪೂರ್ವಕಾಲದಲ್ಲಿ ಭಗವಂತನು ಆದಿಶೇಷನ ಮೇಲೆ ಮಲಗಿ ನೀರಿನ ಮೇಲೆ ತೇಲುತ್ತಾ ಯೋಗ ನಿದ್ರೆಯಲ್ಲಿದ್ದನು. ಅದರಿಂದ ಎಚ್ಚೆತ್ತು ತನ್ನ ಬ್ರಾಹ್ಮ ಮುಖದಿಂದ ಬಾಯಿ ತೆರೆದಾಗ ಒಂದು ಹನಿ ಎಂಜಲ ನೀರು ಬಾಯಿಯಿಂದ ಹಾರಿ ಭೂಮಿಯ ಮೇಲೆ ಬಿದ್ದಿತು. ಭೂಮಿಯ ಮೇಲೆ ಬಿದ್ದ ಈ ನೀರೇ ನೆಲ್ಲಿ ಗಿಡವಾಗಿ ಜನ್ಮ ತಾಳಿತು. ಭೂಮಿಯ ಮೇಲೆ ಬಿದ್ದ ಈ ನೀರೇ ನೆಲ್ಲಿ ಗಿಡವಾಗಿ ಜನ್ಮ ತಾಳಿತು. ಸ್ವಲ್ಪ ಸಮಯದ ಬಳಿಕ ಅದು ಮಹಾವೃಕ್ಷವಾಗಿ ರೆಂಬೆಗಳ ತುಂಬ ಕಾಯಿ ಬಿಟ್ಟು ಫಲಪ್ರದವಾಗಿ ತೂಗತೊಡಗಿತು. ಆನಂತರ ಶ್ರೀಹರಿಯ ಆಜ್ಞೆಯಿಂದ ಬ್ರಹ್ಮದೇವನು ಈ ಪ್ರಪಂಚದ ಇತರ ಚರಾಚರ ವಸ್ತುಗಳನ್ನು ಸೃಷ್ಟಿಸಿದನು. ಈ ಅಮಲಕಿ ಮರವನ್ನು ನೆನೆದರೆ ಗೋದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ಸ್ಪರ್ಶ ಮಾಡಿದರೆ ಗೋದಾನದ 2 ಪಟ್ಟು ಪುಣ್ಯ. ಇದನ್ನು ತಿಂದರೆ ಗೋದಾನದ 3 ಪಟ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ನೆಲ್ಲಿಕಾಯಿ ಮರದ ಬುಡದಲ್ಲಿ ವಿಷ್ಣುವು ವಾಸವಿರುತ್ತಾನೆ, ಮಧ್ಯೆ ಶಿವನು ವಾಸವಿರುತ್ತಾನೆ, ತುದಿಯಲ್ಲಿ ಬ್ರಹ್ಮನ ವಾಸಸ್ಥಾನವಿರುತ್ತದೆ, ರೆಂಬೆಗಳಲ್ಲಿ ಮುನಿಗಳು, ಎಲೆಗಳಲ್ಲಿ ದೇವತೆಗಳ ಸನ್ನಿಧಾನವಿರುತ್ತದೆ. ಈ ಧಾತ್ರಿ ವೃಕ್ಷವೆಲ್ಲವೂ ಪವಿತ್ರಮಯವಾದದ್ದು. ದೇವತೆಗಳು ಈ ವೃಕ್ಷವನ್ನು ನಾನಾ ವಿಧದಲ್ಲಿ ಪೂಜಿಸಿ ವಿಷ್ಣುವನ್ನು ಪಠಿಸಿದರು. ಇದರಿಂದ ಸುಪ್ರೀತರಾದ ಶ್ರೀಹರಿಯು ಮುನಿಗಳಿಗೆ ಯಾವ ವರ ಬೇಕೆಂದು ಕೇಳಿದನು. ಆಗ ಮುನಿಗಳು, ಭಗವಂತನೇ, ನೀನು ಪ್ರಸನ್ನನಾಗಿದ್ದರೆ ಸ್ವರ್ಗ ಮತ್ತು ಮೋಕ್ಷಗಳನ್ನು ನೀಡುವ ಶ್ರೇಷ್ಠವಾದ ವ್ರತವನ್ನು ಹೇಳು. ಅದರಿಂದ ಈ ಲೋಕದಲ್ಲಿ ಧನಧಾನ್ಯ ಅಭಿವೃದ್ಧಿಯಾಗಿ ಪರಲೋಕದಲ್ಲಿ ಮೋಕ್ಷವನ್ನು ನೀಡುವ ವ್ರತವನ್ನು ಹೇಳು ಎಂದು ಕೇಳಿದರು. ಆಗ ಶ್ರೀಹರಿಯು ಹೇಳುತ್ತಾನೆ, ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಅಮಲಕಿ ಏಕಾದಶಿಯಾಗುತ್ತದೆ. ಆ ದಿನದಂದು ಉಪವಾಸವಿದ್ದು ಮರುದಿನ ದ್ವಾದಶಿಯಿಂದ ಪ್ರಾತಃ ಕಾಲ ಪಾರಣೆ ಮಾಡುವನು. ನಾನು ನಿನಗೆ ಶರಣು ಅಚ್ಯುತನೇ, ನನ್ನನ್ನು ರಕ್ಷಿಸು ಎಂದು ಸಂಕಲ್ಪ ಮಾಡಿ ಪ್ರಾರ್ಥಿಸಬೇಕು. ಆ ದಿನ ಪತಿತರು, ನಾಸ್ತಿಕರು, ಚೋರರು, ದುರಾಚಾರಿಗಳು, ಧರ್ಮ ಬಿಟ್ಟವರು ಮುಂತಾದ ಪಾಪಿಗಳ ಜೊತೆ ಮಾತನಾಡಬಾರದು. ಆ ದಿನ ನೆಲ್ಲಿ ಮರಕ್ಕೆ 108 ಅಥವಾ 28 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ನಿಮ್ಮ ಆಕಾಂಕ್ಷೆ ಈ ವ್ರತದಿಂದ ಈಡೇರುತ್ತದೆ ಎಂದು ಹೇಳಿದರು. ನೆಲ್ಲಿಕಾಯಿಯನ್ನು ವಿಷ್ಣುವು ಆದಿ ವೃಕ್ಷದ ರೂಪದಲ್ಲಿ ಪೂಜಿಸುತ್ತಾನೆ ಮತ್ತು ಅದರ ಪ್ರತಿಯೊಂದು ಭಾಗದಲ್ಲೂ ದೇವರ ಸ್ಥಾನವನ್ನು ಹೇಳಲಾಗಿದೆ. ಅಮಲಕಿ ಏಕಾದಶಿಯ ದಿನದಂದು ನೆಲ್ಲಿಕಾಯಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಅದೃಷ್ಟ ಮತ್ತು ಆರೋಗ್ಯದ ಆಶೀರ್ವಾದ ಸಿಗುತ್ತದೆ. ಈ ದಿನ ಪರಶುರಾಮ, ಶ್ರೀ ವಿಷ್ಣು ಮತ್ತು ಶಿವ ಪಾರ್ವತಿಯನ್ನು ಪೂಜಿಸುವುದು ಮುಖ್ಯ. ಏಕಾದಶಿಯ ರಾತ್ರಿ ಶ್ರೀ ಮಹಾವಿಷ್ಣುವಿನ ಮುಂದೆ 9 ದೀಪವನ್ನು ಬೆಳಗಿಸುವುದರಿಂದ ಶಿವ ಪಾರ್ವತಿ ಮತ್ತು ವಿಷ್ಣು ಲಕ್ಷ್ಮಿಯರ ಆಶೀರ್ವಾದದಿಂದ ಅಪಾರವಾದ ಸಂಪತ್ತನ್ನು ಹೊಂದುತ್ತಾರೆ. ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ವಸಿಷ್ಠರು ಮಾಂಧಾತ ರಾಜನಿಗೆ ಈ ಕಥೆಯನ್ನು ಹೇಳಿದರು. ಚಂದ್ರವಂಶದ ಶಶಿಬಿಂದು ಎಂಬ ರಾಜನ ವಂಶದಲ್ಲಿ ಬಂದ ಯಶೋಮಂತ ಚಿತ್ರಸೇನ ಎಂಬ ರಾಜನು ವೈದೇಶ ಎಂಬ ರಾಜ್ಯವನ್ನು ಆಳುತ್ತಿದ್ದನು. ಇವನು ಮಹಾನ್ ವಿಷ್ಣು ಭಕ್ತನಾಗಿದ್ದ. ಏಕಾದಶಿ ವ್ರತ ನಿಷ್ಠೆಯಿಂದ ಆಚರಿಸುತ್ತಿದ್ದನು. ಇಷ್ಟೇ ಅಲ್ಲದೆ ಪ್ರಜೆಗಳು ಈ ವ್ರತವನ್ನು ಆಚರಿಸಲು ವ್ಯವಸ್ಥೆ ಕೂಡ ಮಾಡಿದ್ದನು. ನ್ಯಾಯ, ನೀತಿ, ಧರ್ಮದಿಂದ ಆಳುತ್ತಿದ್ದ ಇವನ ರಾಜ್ಯ ಸುಖ ಸಮೃದ್ಧಿಯಿಂದ ಕೂಡಿದ್ದು ಪ್ರಜೆಗಳು ನಿರಾತಂಕವಾಗಿದ್ದರು.
ಒಮ್ಮೆ ಚಿತ್ರಸೇನ ರಾಜನು ಬೇಟೆಯಾಡಲು ಕಾಡಿಗೆ ಹೋದನು. ಅಲ್ಲಿ ದಾರಿ ತಪ್ಪಿ ಕಾಡಿನ ಮಧ್ಯದಲ್ಲಿ ಸಿಕ್ಕಿಕೊಂಡನು. ಚಿತ್ರಸೇನ ರಾಜನನ್ನು ಗುರುತು ಹಿಡಿದ ಕಾಡಿನ ರಾಕ್ಷಸರು ಅವನನ್ನು ಬಂಧಿಸಿ ಹೊಡೆದು ಬಡಿದು ಮಾಡಿದರು. ಇದರಿಂದ ರಾಜನು ಎಚ್ಚರ ತಪ್ಪಿ ಬಿದ್ದನು. ಈ ಮೊದಲೇ ರಾಕ್ಷಸರು ಕಾಡಿನಲ್ಲಿದ್ದ ಋಷಿಗಳಿಗೆ ಕಾಟ ಕೊಡುತ್ತಿದ್ದರು. ಚಿತ್ರಸೇನನು ಅವರ ಮೇಲೆ ಯುದ್ಧ ಸಾರಿ ಅವರನ್ನೆಲ್ಲ ಓಡಿಸಿ ಋಷಿಗಳಿಗೆ ರಕ್ಷಣೆ ಒದಗಿಸಿದ್ದನು. ಈ ಹಿಂದಿನ ಸೇಡಿನಿಂದಾಗಿ ರಾಜನಿಗೆ ಈ ರೀತಿ ಹಿಂಸೆ ಕೊಟ್ಟರು. ಅವನನ್ನು ಕೊಂದು ಹಾಕಲು ಕತ್ತಿಯನ್ನು ಎತ್ತಿದರು. ಆ ಹೊತ್ತಿಗೆ ರಾಜನ ದೇಹದಿಂದ ಬೆಳಕಿನ ರೂಪದಲ್ಲಿ ಒಬ್ಬ ದೇವತೆ ಬಂದು ಆ ರಾಕ್ಷಸರನ್ನೆಲ್ಲ ಕೊಂದು ಹಾಕಿ ಅದೃಶ್ಯಳಾದಳು. ರಾಜನಿಗೆ ದೇವಿಯ ಸ್ಪರ್ಶದಿಂದ ಚೈತನ್ಯ ಬಂದು ಎದ್ದನು. ಸತ್ತ ರಾಕ್ಷಸರನ್ನೆಲ್ಲ ನೋಡಿದನು. ಯಾರು ಕೊಂದರು ಎಂದು ಯೋಚಿಸುವಾಗ ಎದುರಿಗೆ ಇದ್ದ ಒಂದು ನೆಲ್ಲಿ ಗಿಡದಿಂದ ಅಶರೀರವಾಣಿ ಕೇಳಿತು. ರಾಜ, ನೀನು ಇಷ್ಟು ವರ್ಷಗಳಿಂದಲೂ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ಆಚರಣೆ ಮಾಡುತ್ತಾ ಬಂದಿರುವೆ. ಇದರಿಂದ ಶ್ರೀ ಮಹಾವಿಷ್ಣುವು ಸಂತುಷ್ಟಗೊಂಡು ಈ ರಾಕ್ಷಸರನ್ನು ಅವನೇ ಬಂದು ಸಂಹಾರ ಮಾಡಿದ್ದಾನೆ. ಈ ನೆಲ್ಲಿ ಗಿಡದಲ್ಲಿ ಮಹಾವಿಷ್ಣುವಿನ ಧನ್ವಂತರಿ ಸಾನ್ನಿಧ್ಯವಿದೆ ಮತ್ತು ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ಹೇಳಿತು. ಇದನ್ನು ಕೇಳಿ ರಾಜನು ಹರ್ಷಚಿತ್ತನಾಗಿ ರಾಜ್ಯಕ್ಕೆ ಮರಳಿದನು. ಆಗ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಏಕಾದಶಿ ತಿಥಿ ಬಂದಿತು. ರಾಜನು ಇನ್ನಷ್ಟು ಸಂತೋಷದಿಂದ ನೆಲ್ಲಿ ಗಿಡದ ಜೊತೆ ನಾರಾಯಣ ಸಹಿತ ಮಹಾಲಕ್ಷ್ಮಿಯನ್ನು ಪೂಜಿಸಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದನು. ಏಕಾದಶಿ ರಾತ್ರಿ ತನ್ನ ಕುಟುಂಬ ಹಾಗೂ ಆಸ್ಥಾನದ ಬಳಗದೊಂದಿಗೆ ಉದ್ಯಾನವನದಲ್ಲಿ ನೆಲ್ಲಿ ಗಿಡದ ಮುಂದೆ ವಿಷ್ಣುವಿನ ಸ್ಮರಣೆ, ಭಜನೆ, ಸತ್ಸಂಗ ಮಾಡುತ್ತಾ ಜಾಗರಣೆ ಮಾಡಿದನು. ಕಾಲಾನಂತರ ವೈಕುಂಠ ಸಾನ್ನಿಧ್ಯವನ್ನು ಹೊಂದಿದನು. ಹೀಗಾಗಿ ಪ್ರತಿಯೊಬ್ಬರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವ ಪಾಪಗಳಿಗೆ, ಪೂರ್ವ ಕರ್ಮಗಳಿಗೆ ಧರ್ಮ ಮಾರ್ಗದಿಂದ ನಡೆಯುವುದೇ ಸುಲಭ ಉಪಾಯ. ಈ ದಿನದಂದು ನೆಲ್ಲಿ ಗಿಡಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಲಕ್ಷ್ಮಿಗೆ ಪ್ರಿಯವಾದ ನೆಲ್ಲಿಕಾಯಿ ತುಪ್ಪದ ಹೂಬತ್ತಿ ಇಟ್ಟು ದೀಪ ಹಚ್ಚಬೇಕು. ನೆಲ್ಲಿಕಾಯಿ ಆರತಿ ಮಾಡಬೇಕು. ಒಟ್ಟಾರೆ ಸಂಪತ್ತು, ಆರೋಗ್ಯ, ಐಶ್ವರ್ಯ ಹಾಗೂ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಅಮಲಕಿ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು. ಅಮಲಕಿ ಏಕಾದಶಿ ವ್ರತದಂದು ಭಗವಾನ್ ವಿಷ್ಣುವಿನ ಆರಾಧನೆಯೊಂದಿಗೆ ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ವಿಶೇಷವಾಗಿದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.